ಇನ್ನು ಸಿಎಲ್ಪಿ ಸಭೆಗೂ ಮುನ್ನ ಡಿಕೆ ಶಿವಕುಮಾರ್ ಪೂಜೆ. ಡಿಕೆ ಶಿವಕುಮಾರ್ ಅಂತೂ ಪೂಜೆ ಪುನಸ್ಕಾರ, ದೇವ್ರು ದೀನ್ರು, ಮಠಗಳು, ಮಠಾಧೀಶರುಗಳು, ಸ್ವಾಮೀಜಿಗಳು, ಶಾಸ್ತ್ರಗಳು ಎಲ್ಲವನ್ನ ನಂಬುವವರು. ಅತ್ಯಂತ ದೈವ ಪ್ರೇಮಿ ಡಿಕೆ ಶಿವಕುಮಾರ್ ಅವರು. ಸೊ ಹೀಗಾಗಿ ವಿಧಾನಸೌಧ ಕೊಠಡಿಯಲ್ಲಿ ಅಜ್ಜಯ್ಯಗೆ ಡಿಕೆಶಿ ಪೂಜೆ. ಎಲ್ಲರನ್ನೂ ಹೊರಗೆ ಕಳಿಸಿ ಪೂಜೆ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರು ಅಜ್ಜಯ್ಯನನ್ನ ನಂಬಿದವರು. ಎಸ್, ತಾವು ನೋಡ್ತಾ ಇರುವಂತದ್ದು ವಿಧಾನಸೌಧದಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು ವೀಕ್ಷಕರೇ. ಈಗಾಗಲೇ ಅಲ್ಲಿ ಸಿಎಲ್ಪಿ ಮೀಟಿಂಗ್ಗೆ ಸುರ್ಜೇವಾಲಾ ಅವರು ಬರ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಾ. ಅವ್ರ ಜೊತೆಗೆ ಬಹಳಷ್ಟು ಜನ ಶಾಸಕರುಗಳು ಕೂಡ ಒಬ್ಬರಾದ ಮೇಲೆ ಒಬ್ರು ಬರ್ತಾ ಇದ್ದಾರೆ. ಬಂದು ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಾ ಇದ್ದಾರೆ. ತಾವು ನೋಡ್ತಾ ಇರುವಂತಹ ದೃಶ್ಯಗಳು ವಿಧಾನಸೌಧದಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುತ್ತೆ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಹೊಸ ನಾಯಕನ ಆಯ್ಕೆ ಆಗುತ್ತೆ. ಎಲ್ಲರೂ ಕೂಡ ಅಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ನಾಯಕ ಅಂತ ಆಯ್ಕೆ ಮಾಡ್ತಾರೆ. ಅದಾದ ಮೇಲೆ ಬುಧವಾರ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಪ್ರಮಾಣ ವಚನದಲ್ಲಿ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಮಧ್ಯೆ ಹೂಗುಚ್ಛಗಳನ್ನ ಹಿಡಿದು ಹೊರಟಿದ್ದಾರೆ ಹೊಸ ನಾಯಕನಿಗೆ ಶುಭಾಶಯಗಳನ್ನ ತಿಳಿಸುವುದಕ್ಕೆ. ದೊಡ್ಡವರಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ. ನಾವು ಬರ್ತೀವಿ, ಅಲ್ಲಿಗೆ ಬರ್ತೀವಿ. ನಾವು ಅಲ್ಲಿ ಮಾತಾಡಕ್ಕೆ ಬಿಡ್ತೀವಿ. ಮತ್ತೆ ಅಣ್ಣ ಎಲ್ಲ ನಾನು ಹಿಡ್ಕೊಳಕ್ಕೆ ನಾನು ಚಿತ್ರ ಮಾಡ್ಬೇಕು. ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ವಿಧಾನಸೌಧ ಹ್ಯಾರೀಸ್ ನೋಡಿ ಕೈ ಬೀಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬರಾದ ಮೇಲೆ ಒಬ್ಬರು ಶಾಸಕರುಗಳು ಅಲ್ಲಿ ಐವಾನ್ ಡಿಸೋಜಾ ಹೋಗ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಯೊಬ್ಬರು ಕೂಡ ಆ ಒಂದು ಮೀಟಿಂಗಿಗೆ ಹೋಗ್ತಾ ಇದ್ದಾರೆ. ಮತ್ತು ಕೆಲವರು ಹೂಗುಚ್ಚ. ಡಿಕೆ ಶಿವಕುಮಾರ್ ಅವರ ಆಗಮನ, ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಅವರು ಈಗ ಅಜ್ಜಯ್ಯನ ಪೂಜೆ ಮಾಡ್ತಾ ಇದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾ ಇದ್ರು. ನಾನು ಏನನ್ನು ಬಯಸಿಲ್ಲ, ಹೈಕಮಾಂಡ್ ಎಲ್ಲವನ್ನ ಕೊಟ್ಟಿದೆ. ನಾನು ಸಂಪೂರ್ಣವಾಗಿ ನನಗೆ ತೃಪ್ತಿ ತಂದಿದೆ ನನ್ನ ಕೆಲಸ. ಮುಂದೆ ಅವರು ಮುಂದುವರಿಸಿದ್ರು ಕೂಡ ನಾನು ಕೆಲಸ ಮಾಡ್ತೀನಿ. ಈ ಹಿಂದೆ ಮಾಡಿರುವಂಥ ಕೆಲಸ ಕೂಡ ನನಗೆ ತೃಪ್ತಿ ತಂದಿದೆ ಅನ್ನೋ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಈಗ ತಮ್ಮ ಕೊಠಡಿಯಲ್ಲಿ ಅಜ್ಜಯ್ಯನ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅಜ್ಜಯ್ಯನನ್ನ ಬಿಟ್ಟು ಅವ್ರು ಏನು ಮಾಡೋದೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಅಜ್ಜಯ್ಯನ ಅಪ್ಪಣೆ ಕೇಳ್ತಾರೆ. ಇವತ್ತು ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಕೂಡ ಅಜ್ಜಯ್ಯನ ಆಶೀರ್ವಾದದಿಂದಲೇ ಅಂತ ಅವರು ಕೂಡ ಭಾವಿಸಿದ್ದಾರೆ. ಹಾಗಾಗಿ ಅಜ್ಜಯ್ಯನ ಆಶೀರ್ವಾದವನ್ನ ಪಡ್ಕೊಂಡೆ ಅವರು ಮುಂದಿನ ಕೆಲಸ ಮಾಡೋದು. ಸೊ ಈಗ ಸಿಎಲ್ಪಿ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆನೂ ಕೂಡ ಅವರು ಅಜ್ಜಯ್ಯನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಒಬ್ಬೊಬ್ಬರೇ ನಾಯಕರುಗಳು ಬರ್ತಾ ಇದ್ದಾರೆ. ಇದೀಗ ವಿಧಾನಸೌಧಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಆಗಮಿಸಿದ್ದಾರೆ. ನೋಡಿ, ಕೊಟ್ಟಂಥ ಕೆಲಸವನ್ನು ಪ್ರಾಮಾಣಿಕವಾಗಿ 3 ವರ್ಷ ನಾನು ಮಾಡಿದ್ದೀನಿ. ನಾನು ಕೆಲಸ ಮಾಡಿರೋದು ನಮ್ಮ ಹೈಕಮಾಂಡ್ಗೆ ತೃಪ್ತಿಯಾಗಿದ್ರೆ, ನನಗೆ ತೃಪ್ತಿಯಾಗಿದೆ, ಬಟ್ ಜನರಿಗೆ ಮತ್ತು ಹೈಕಮಾಂಡ್ ತೃಪ್ತಿಯಾಗಿದ್ರೆ ಅವ್ರ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗಿಯೂ ನಿಭಾಯಿಸ್ತೀನಿ. ಪಿಸಿಸಿ ಪ್ರೆಸಿಡೆಂಟ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಕಾಂಬಿನೇಷನ್ನ ಯಾವ ರೀತಿಯಾಗಿ ನೋಡ್ತೀವಿ? ತುಂಬ ಚೆನ್ನಾಗಿ ನೋಡ್ತೀನಿ. ಯಾಕಂತಂದರೆ ಒಂದು ಫಾರ್ವರ್ಡು, ಒಂದು ಹಿಂದುಳಿದ ವರ್ಗದವ್ರದ್ದು ಭಾಳ ಒಳ್ಳೆ ಲೀಡರ್ಶಿಪ್ಪು. ಜಾರಕಿಹೊಳಿ ಅವ್ರದ್ದು ಒಂದು ಕಡೆ, ಡಿ ಕೆ ಸಾಹೇಬ್ರದ್ದು ಒಂದು ಕಡೆ,
ಉಳಿದಂಥ ಎಲ್ಲ ನಾಯಕರು ಒಂದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯವರು ನಡೆದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯಲ್ಲಿ ಸಕ್ಸಸ್ ಆಗಿದೆ ಮೇಡಮ್. ಇಬ್ಬರು ಕಾಂಬಿನೇಷನ್ ಭಾಳ ಚೆನ್ನಾಗಿದೆ. ಎಲ್ಲರೂ ಸೇರಿಕೊಂಡು ಕಲೆಕ್ಟಿವ್ ಆಗಿ ಹೋಗ್ತೀವಿ. ಯಾಕಂದರೆ 2028ಕ್ಕೆ ನಮಗೆ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವ, ಅವರ ಮಾರ್ಗದರ್ಶನ ಅತ್ಯಂತ ಅವಶ್ಯಕತೆ. ಅವರ ವಿಶ್ವಾಸದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಇಲಾಖೆ ಕೊಡಬೇಕು ಅಂತ ಏನಾದರೂ ಹೇಳ್ತಾ ಇದ್ದಾರೆ? ಖಂಡಿತವಾಗ್ಲೂ ಇಲ್ಲ, ನನ್ನ ಬೇಡಿಕೆ ಏನೂ ಇಲ್ಲ. ನಾನು ಸಿಂಪಲ್ ಒಬ್ಬ ಕಾರ್ಯಕರ್ತೆ, ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ. ಸೀನಿಯರ್ಗಳು ಬಹಳಷ್ಟು ಜನ ಇದ್ದಾರೆ. ನಾನು ಬರೀ 2ನೇ ಬಾರಿ MLA ಆಗಿದ್ದೀನಿ. DCM ಅದು ಇದು ನನ್ನ ತಲೆಯಲ್ಲಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟರೆ ಕೆಲಸ ಮಾಡ್ತೀನಿ ಅಷ್ಟೇ. ಕಡಿಮೆ ಅಂದರೂ 3 ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಆಸೆ. ಯಾಕಂತಂದ್ರೆ ಬಹಳ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂತ ಜಿಲ್ಲೆ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ 3 ಮಂತ್ರಿ ಕೊಡ್ಬೇಕು.